ನಮಸ್ತೆ ಎಲ್ಲರಿಗೂ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮದುವೆ ಹೆಸರಿನಲ್ಲಿ ಹಣದ ಮೋಸ ಪ್ರಕರಣಗಳು ಹೆಚ್ಚಾಗ್ತಿವೆ. ಇದು ಸಾಮಾಜಿಕ ಸಮಸ್ಯೆ ಅಲ್ಲ, ಜ್ಯೋತಿಷ್ಯದಲ್ಲಿ ಇದರ ಸೂಚನೆಗಳು ಇರುತ್ತವೆ. ಇವತ್ತಿನ ವಿಡಿಯೋದಲ್ಲಿ ಮದುವೆ ಮೋಸದ ಲಕ್ಷಣಗಳು, ಹಾಗೆ ಯಾವ ಯೋಗಗಳು ನಮಗೆ ಕಾಟ ಕೊಡ್ತವೆ, ನಮ್ಮನ್ನು ನಾವು ಹೇಗೆ ರಕ್ಷಿಸ್ಕೋಬೇಕು ಅನ್ನೋದನ್ನು ಇವತ್ತು ತಿಳಿಸ್ತೀನಿ. ಹಾಗೆ ಹೋದ ವರ್ಷ 2025-26ನೇ ಇಸ್ವಿಯ ಯುಗಾದಿ ಭವಿಷ್ಯದಲ್ಲಿ ಒಂದು ಭವಿಷ್ಯವನ್ನು ಹೇಳಿದ್ದೆ, ಮದುವೆ ಪ್ರಕರಣದ್ದೇ. ಅದೊಂದು ವಿಡಿಯೋ ನೋಡ್ಕೊಬನ್ನಿ. ಬಹಳಷ್ಟು ಹಗರಣಗಳು ಮ್ಯಾರೇಜ್ ರಿಲೇಟೆಡ್ ಹೊರಗಡೆ ಬರುತ್ತೆ. ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ ಮ್ಯಾರೇಜ್ ರಿಲೇಟೆಡ್ ಸಿಕ್ಕಾಬಟ್ಟೆ ಈಗ 6 ಡೇಂಜರಸ್ ಹೌಸ್, 7ನೇ ಮನೆಗೆ ಹೋಗಿ ಮ್ಯಾರೇಜ್ ಮನೇಲಿ ಕೂತಿದೆ. ಶನಿ ಮೋಸ್ಟ್ ಡೇಂಜರಸ್ ಪ್ಲಾನೆಟ್. ಮಹಿಳೆಯರ ವಿರುದ್ಧ ಅಪರಾಧ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಮದುವೆ ವಿಚಾರದಲ್ಲಿ ಬಹಳಷ್ಟು ಮೋಸ, ಹುಡುಗಿರು ವಿಪರೀತ ಮೋಸ ಮಾಡ್ತಾರೆ ದುಡ್ಡಿಗೋಸ್ಕರ. ಸಿಕ್ಕಾಬಟ್ಟೆ ಸ್ಕ್ಯಾಮ್ ಹೊರಗಡೆ ಬರುತ್ತೆ. ಎಷ್ಟೋ ಜನ ಜೈಲು ಪಾಲಾಗ್ತಾರೆ. ನೋಡಿದ್ರಲ್ಲ, ಮದುವೆಯ ಮೋಸ ಏಕೆ ಹೆಚ್ಚಾಗಿದೆ. ಇವತ್ತು ಮದುವೆ ಅಂದರೆ ಭಾವನೆ ಮಾತ್ರ ಅಲ್ಲ, ಹಣವೂ ಸೇರಿರ್ತಕ್ಕಂಥದ್ದು. ಕೆಲವರು ಮದುವೆಯನ್ನು ಉಪಯೋಗಿಸ್ಕೊಂಡು ಆಭರಣ, ಗಿಫ್ಟು ಅದನ್ನೆಲ್ಲ ಪಡ್ಕೋತಾರೆ, ಆಸ್ತಿ ಪಡ್ಕೋತಾರೆ, ದೂರ ಹೋಗ್ತಾ ಇದ್ದಾರೆ. ಇದಕ್ಕೆ ಜ್ಯೋತಿಷ್ಯದಲ್ಲಿ ಮೋಸ ಯೋಗ ಅಂತ ಕರೀತಾರೆ. ಜಾತಕದಲ್ಲಿ ಮೋಸವನ್ನು ಸೂಚಿಸ್ತಕ್ಕಂಥ ಮನೆಗಳು ಯಾವ್ದ್ಯಾವುದು? ಒಂದನೇದು 7ನೇ ಮನೆ, ಏಕೆಂದರೆ ಮದುವೆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾರಾದರೂ ನಿಮಗೆ ಕನೆಕ್ಟ್ ಆಗ್ತಾರೆ ಮದುವೆಗೆ ಅಂದರೆ ಅಲ್ಲಿ 7 ಇದ್ದೇ ಇರುತ್ತೆ. 2ನೇದು 8ನೇ ಮನೆ, ಏಕೆಂದರೆ ಗುಪ್ತ ವಿಷಯ, ಸೀಕ್ರೆಟ್ ಮಾಡ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ರಚನೆಗಳನ್ನ ಮಾಡ್ತಕ್ಕಂಥದ್ದು 8ನೇ ಮನೆ. ಇನ್ನೊಂದು 12ನೇ ಮನೆ. 12 ನಷ್ಟವನ್ನು ತೋರಿಸ್ತಕ್ಕಂಥದ್ದು, ಹಾಗೆ ದೂರ ಆಗ್ತಕ್ಕಂಥದ್ದು, ವಿಚ್ಛೇದನ ಅಂತ ಕರಿತೀವಲ್ಲ, ಇದು 12. ಈ 7, 8, 12 ದಶಾಭುಕ್ತಿಗಳಲ್ಲಿ ಹಿಟ್ಟಾದರೆ ಇದರ ಪ್ರಭಾವ ಜಾಸ್ತಿ. ಸೆಕೆಂಡ್ರಿ ಲೆವೆಲ್ ಅಂತ ಕರಿತೀವಿ. ಅಧಿಪತಿಗಳು ಬಂದರೆ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ, ಇದೊಂಥರ ಸೆಕೆಂಡ್ರಲ್ಲೂ ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ಕಾಂಬಿನೇಷನ್ಸ್ ಬಂದರೆ ಅವರು ಮೋಸ ಮಾಡ್ತಕ್ಕಂಥದ್ದು ಹೆಚ್ಚು, ಸ್ವಾರ್ಥಕ್ಕೋಸ್ಕರ. ಹಾಗೆ ಇದರಲ್ಲಿ ರಾಹು ಶನಿಯ ಒಂದು ಪ್ರಭಾವ ಇನ್ವಾಲ್ವ್ಮೆಂಟ್ ಇದ್ದರೆ ಅಲ್ಲಿ ನಂಬಿಕೆಯಲ್ಲಿ ಸಮಸ್ಯೆ ಬರುತ್ತೆ. ಡೌಟು ಯಾವಾಗಲೂ. ಯಾರಿಗೆ ಶನಿ ರಾಹುನಲ್ಲಿ ಈ 7, 8, 12, 7 ಕಾಂಬಿನೇಷನ್ ಇಟ್ಟಾಗಿರೋದು, 8 ಕಾಂಬಿನೇಷನ್ ಇಟ್ಟಾಗೋದು, 12 ಕಾಂಬಿನೇಷನ್ ಇಟ್ಟಾಗೋದು ಏನಾದರೂ ಬಂದರೆ ಜಾತಕದಲ್ಲಿ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಆದರೂ ಒಂದು ಡೌಟ್ ಇದ್ದೇ ಇರುತ್ತೆ, ಆದರೂ ಮೋಸ ಹೋಗೋದು. ಏಕೆಂದರೆ ಅದು ಮಾಯೆ. ಹಣೆ ಬರದಲ್ಲಿ ಹಿಂಗೇ ಮೋಸ ಹೋಗಬೇಕು ಅನ್ನೋದಿರುತ್ತೆ. ಬಟ್ ನಾವು ಆದಷ್ಟು ಒಳ್ಳೆ ಸಹವಾಸ ಮಾಡ್ಕೋಬೇಕು, ನಾವು ಒಳ್ಳೆ ದಾರಿನಲ್ಲಿರಬೇಕು. ಏನೋ ಒಂದು ಮನಸ್ಸಲ್ಲಿ ಒಳ್ಳೆಯದು ಅಂತ ಇದ್ದಲ್ಲಿ ನಾವು ರಕ್ಷಣೆ ಆಗೇ ಆಗ್ತೀವಿ, ತೊಂದರೆ ಆಗಲ್ಲ. ಮದುವೆ ಅಂತ ಬಂದಾಗ ಈ ಲಕ್ಷಣಗಳನ್ನ ಕಂಡ್ರೆ ದೂರ ಇರಬೇಕು ಅಂತ ಸ್ವಲ್ಪ ಶಾಸ್ತ್ರ ಹೇಳುತ್ತೆ. ಆತುರದ ಮದುವೆಯ ಒಂದು ಮಾತು, ಬೇಗ ಮಾತಾಡ್ತಿರ್ತಾರೆ, ಮುಗಿಸ್ಬೋಣ, ನೆಕ್ಸ್ಟ್ ಮಂತೆ ಮುಗಿಸ್ಬೋಣ, ಈ ಮಂತೆ ಮುಗಿಸ್ಬೋಣ, 3 ತಿಂಗಳಲ್ಲೇ ಮುಗಿಸ್ಬೋಣ. ಆತುರ ಎಲ್ಲಿದೆ ಅಲ್ಲಿ ಸ್ವಲ್ಪ ನೀವು ವಿಚಾರ ಮಾಡಬೇಕು. ಅಲ್ಲೇನೋ ಒಂದು ಸಮಸ್ಯೆ ಇದೆ. ಅಲ್ಲಾದಷ್ಟು ನಿಧಾನಕ್ಕೆ ನೀವು ವಿಮರ್ಶೆ ಮಾಡಿ ಡಿಸಿಷನ್ಸ್ ತೊಗೊಂಡ್ರೆ ಗೆಲ್ತೀರಾ. ಇಲ್ಲಾಂದ್ರೆ ಆತುರವಾಗಿ ಮಾಡ್ತಕ್ಕಂಥದ್ದೆಲ್ಲ ಹೊರಗಡೆ. 2ನೇದು ಹಣದ ವಿಚಾರವನ್ನು ಪದೇ ಕೇಳೋದು. ಎಷ್ಟಿಟ್ಟಿದ್ದೀರಾ, ಎಷ್ಟು ಕೊಡ್ತೀರಾ, ಎಷ್ಟಿದೆ, ಹಣದ ಬಗ್ಗೆನೇ ಕಾನ್ಸಂಟ್ರೇಟ್ ಇರತಕ್ಕಂಥದ್ದು. ಇವರನ್ನು ಕೂಡ ದೂರ ಇಡಿ ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ಅವ್ರಿಗೆ ಹಣ ಮುಖ್ಯ ಆಗಿರುತ್ತೆ, ಸಂಬಂಧ ಅಲ್ಲ. 3ನೇ ಪಾಯಿಂಟು, ಕುಟುಂಬದಿಂದ ನಿಮ್ಮನ್ನು ದೂರ ಇಡೋಕ್ಕೆ ಪ್ರಯತ್ನ ಮಾಡೋದು. ನೀವು ಅಲ್ಲಿ ಮನೆ ಮಾಡ್ತೀರಾ, ಮದುವೆ ಆದಮೇಲೆ ಇಲ್ಲಿ ಮಾಡ್ತೀರಾ, ಸೊ ಎಕ್ಸೆಟ್ರಾ. ಮನೆಯಿಂದ ದೂರ ಇಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ನೆಗೆಟಿವ್ ಇದೆ, ಅಲ್ಲೇ ಅವ್ರನ್ನ ದೂರ ಹಾಕಿ ಅಥವಾ ವಿಮರ್ಶೆ ಮಾಡ್ಕೊಳ್ಳಿ. ಆಮೇಲೆ ಪದೇ ದಾಖಲೆಗಳನ್ನ ಕೇಳ್ತಕ್ಕಂಥದ್ದು. ಅಷ್ಟಾಸ್ತಿ ಇದೆಯಾ, ಇಲ್ಲಿ ದಾಖಲೆ, ಈ ದಾಖಲೆ, ಆ ದಾಖಲೆ, ಬರೀ ದಾಖಲೆ ಬಗ್ಗೆನೇ ಕೇಳ್ತಾ ಇರ್ತಾರೆ. ಇವರನ್ನು ದೂರ ಇಡಿ ಅಂತ ಶಾಸ್ತ್ರ ಹೇಳುತ್ತೆ. ಇದು ಜಾತಕದಲ್ಲೂ ಜೀವನದಲ್ಲೂ ಡೇಂಜರಸ್ ಸೈನ್ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ಭಯ ಹುಟ್ಟಿಸ್ಲಿಕ್ಕೆ ಬರ್ತಕ್ಕಂಥ ಶಾಸ್ತ್ರ ಅಲ್ಲ. ಅದು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ಕರೆಕ್ಟ್ ಸಮಯದಲ್ಲಿ ಡಿಸಿಷನ್ ತಗೊಳ್ಳಿಕ್ಕೆ. ಸೊ ಜಾತಕದ ಪರಿಶೀಲನೆಯನ್ನು ಚೆನ್ನಾಗಿ ಮಾಡಿಸ್ಕೋಬೇಕು ಜೀವನದಲ್ಲಿ. ನನ್ನ ಜಾತಕ ಹೆಂಗಿದೆ ಅಂತ. ಇವತ್ತು ಓಡ್ತಾರೆ ಜನ, ಗಣಕೂಟ ಹೆಂಗಿದೆ, ಅದು ಹೆಂಗೆ ಬಂತು, ಏನಾರು ದೋಷ ಇದೆಯಾ, ಯಾರು ಈ ಥರ ಚೆಕ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀರಾ? ಅವ್ರು ಹೇಳ್ತವನೋ ನೀವು ಕೇಳ್ತಿರೋ, ನೀವು ಇಬ್ಬರು ಕೂಡ ಗುಂಡಿ ಒಳಗೆ ಬೆಳೆದು
ಯಾರು ಕೇಳಕ್ಕೆ ಹೋಗ್ತಿರಲ್ಲ ಗಣಕೂಟ ಎಷ್ಟು ಬರುತ್ತೆ ಅಂತ, ನಿಮಗಾಗೋಷ್ಟು ಕೆಟ್ಟದ್ದು ಇನ್ನೊಬ್ರಿಗಾಗಲ್ಲ, ಬರೆದಿಟ್ಕೊಳ್ಳಿ. ಯಾಕೆಂದರೆ ಕಲಿಯುಗ ಇದು, ಕೆಟ್ಟದ್ದೇ ಹೈಲೈಟ್ ಆಗೋದು, ನೀವು ಕೆಟ್ಟದ್ದೇ ನಂಬೋದು, ಕೆಟ್ಟದಾದಾಗಲೇ ಬುದ್ಧಿ ಕಲಿಯೋದು, ಅಷ್ಟೊಂದು ಜೀವನನೇ ಹೊರಟೋಗಿರುತ್ತೆ. ಸೊ ಜಾತಕ ಪರಿಶೀಲನೆ ಅನ್ನೋದು ಮುಖ್ಯ ಆಗುತ್ತೆ. ಮತ್ತು ಕುಟುಂಬ ಸಮಾಲೋಚನೆ. ಸೊ ಕುತ್ಕೊಂಡು ಮಾತಾಡಬೇಕು. ನಮ್ಗೆ ಯಾವುದಾದ್ರೂ ಸಂಬಂಧಗಳು ಬಂದಿದೆ ಅಂದಾಗ ಸೊ ಇದು ಹೆಂಗೆ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡ್ಕೋಬೇಕು. ಜಾತಕ ಚೆನ್ನಾಗಿದ್ರೆ ಮಾಡ್ಕೋಬೇಕು, ಜಾತಕ ಚೆನ್ನಾಗಿಲ್ಲ ಅಲ್ಲಿ ಪೆಟ್ಟು. ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿದಾಗ ಅಲ್ಲೇನೋ ಕೆಟ್ಟದ್ದು ಗೊತ್ತಾಯಿತು ವಿಚಾರ ದೊಡ್ಡ ಮಟ್ಟದ್ದು, ಅಲ್ಲೇ ಬಿಟ್ಬಿಡಿ, ಜಾತಕ ಚೆನ್ನಾಗಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಸೊ ಈ ರೀತಿ ಹೋಗಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ಮೋಸದಿಂದ ರಕ್ಷಿಸಿಕೊಳ್ತಕ್ಕಂತಹ ದೊಡ್ಡ ಆಯುಧ ಅಂತ ಹೇಳಿದ್ದಾರೆ. ನಾನು ಇಷ್ಟ ತನಕ ಹೇಳಿರ್ತಕ್ಕಂಥ ಒಂದು ಪಾಯಿಂಟ್ಸ್. ನಿಮ್ಮ ಅಥವಾ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಇಂಥ ಘಟನೆಗಳು ನಡೆದಿದ್ರೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಇದು ಎಚ್ಚರಿಕೆಯ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.